ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಿಯ ಸೋದರರೇ, ಈ ದಿನ ಕಣ್ಗಳನ್ನು ಮುಚ್ಚಿ ನಾವು ಚಿಕ್ಕ ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶವನ್ನು ಉಂಟು ಮಾಡಿದಂತ ಪರಮ ತಂದೆ ಆಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನೀವು ಒಳ್ಳೆಯಾತನು, ಸತ್ಯವಂತನು, ಪವಿತ್ರನು, ಪರಿಶುದ್ಧನು. ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ, ಇಡೀ ಜಗತ್ತ ಜನದಲ್ಲಿ ನೀನೇ ಮಾತನಾಡ್ತೀನಿ ಎಂದು ನಾವು ನಂಬಿದ್ದೇವೆ ಸ್ವಾಮಿ. ನಮ್ಮ ನಂಬಿಗಸ್ತನಾಗಿರುವ ದೇವರು ಪ್ರತಿಯೊಂದು ಹೃದಯಗಳನ್ನು ಮುಟ್ಟಬೇಕೆಂಬುದಾಗಿ ಪ್ರತಿಯೊಬ್ಬರು ಕೇಳುವ ಮಕ್ಕಳಿಗೆ ಆಶೀರ್ವಾದ ಬರಲಿ. ಕೇಳುವಂಥ ಸಕಲ ಮಕ್ಕಳಿಗೆ ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥ ಒಂದು ಅದ್ಭುತವನ್ನು ನೀವು ಮಾಡಿ ಮಾತಾಡೋರು ನಾವೆಲ್ಲ ಸ್ವಾಮಿ. ನೀವೇ ಮಾತನಾಡ್ತೀರಿ. ಕೋಟಿ ಸ್ತೋತ್ರ ವಂದನೆ ಮಹಿಮಿಸಲು ಯೇಸು ನಾಮದಲ್ಲಿ ಬೇಡಿದ್ದೀನಿ ತಂದೆ, ಆಮೇನ್. ನಾವು ಈ ಸಲ ಸಮಯದಲ್ಲಿ ಒಂದು ಚಿಕ್ಕ ವಾಕ್ಯವನ್ನು ನಾವು ನೋಡಿ ಓದಿಕೊಳ್ಳೋಣ ಪ್ರಿಯರೇ. ಸಮಯವನ್ನು ತುಂಬಾ ಹತ್ತಿರವಾಗಿರೋದ್ರಿಂದ ದೇವರು ಬರೋಣ ದಿನ ಹತ್ತಿರವಾಯಿತು. ಎಲ್ಲಾ ಕಟ್ಟಕಡೆ ಭಾಗದಲ್ಲಿ ಶುಭವರ್ತಮಾನ ಸ್ವಾರ್ಥಗಳು ಸಾರಲ್ಪಡಬೇಕಾಗಿದೆ. ಅದಕ್ಕಾಗಿ ನಾವು ಕರ್ತನು ನಮ್ಮನ್ನ ಈ ಲೋಕದಲ್ಲಿ ಅನೇಕ ಭಾಗದಿಂದ ಕೂಗಿ ಕರೀತಾ ಇದ್ದಾನೆ. ಎಲ್ಲಾ ಸ್ಥಳದ ಜನಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ, ಆದಷ್ಟು ಬೇಗನೆ ಕರ್ತನ ಕಡೆ ತಿರುಗಿಕೊಳ್ಳ್ರಿ. ಮುಂದೊಂದು ದಿನ ದೊಡ್ಡ ಅಪಾಯವನ್ನು ಪಕ್ಕನೆ ಬಂದು ಹೋಗುತ್ತೆ. ಬಹಳ ಸಂಕಟಗಳು ಬರುತ್ತೆ. ಆ ಸಂಕಟವನ್ನು ಎದುರಿಸದೆ ಆಗದೆ ನೀವು ಅನೇಕ ಸಮಸ್ಯೆಗಳನ್ನು ಪಡಬೇಕಾಗುತ್ತೆ. ಸಮಸ್ಯೆಯಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ದೇವರು ನಿಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಈಗಿಂದಲೂ ದೇವರನ್ನು ಹೊಂದಿಕೊಳ್ಳ್ರಿ, ದೇವರನ್ನು ಹುಡುಕಿಕೊಳ್ಳ್ರಿ. ದೇವರನ್ನು ಕರೆದಾಗ ದೇವರು ನಿಮ್ಮ ಸಂಗಡ ಬರಲಿಕ್ಕೆ ಶಕ್ತನಾಗಿದ್ದಾನೆ, ನಿಮ್ಮನ್ನು ಮುಟ್ಲಿಕ್ಕೆ ಶಕ್ತನಾಗಿದ್ದಾನೆ. ಸತ್ಯನ ಅರಿದೆ ಸುಳ್ಳನ್ನು ಹಿಂಬಾಲಿಸಿಕೊಂಡು ಸಮಯವನ್ನು ಅರ್ಥ ಮಾಡಿ ಕಾಲ ಕಳೀತಾ ಇದ್ದೀವಿ. ಇವಾಗ ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಮುಂದೊಂದು ದಿನ ಏನ್ ನಡೆಯುತ್ತೆ ಅನ್ನೋದು ನಮಗೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಗೊತ್ತಿದ್ದಂತ ನಾವು ನಿಮ್ಮ ಮುಂದೆ ನಾವು ಭಿನ್ನಯಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸೋದರರು, ಎಲ್ಲ ದೇವರ ಮುದ್ದು ಮಕ್ಕಳು, ದೇವರ ಸೇವಕರು, ಅನೇಕ ದೇವರನ್ನ ಅರಿದಿರುವಂತ ಎಲ್ಲ ನಾಡಿನಲ್ಲಿರುವಂತ ಜನಗಳಿಗೆ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ದೇವರ ವಾಕ್ಯಕ್ಕೆ, ಶಬ್ದಕ್ಕೆ ಕೀಗೊಳ್ರಿ. ದೇವರ ಸಮೀಪಕ್ಕೆ ಬಂದ್ರೆ ದೇವರ ವಚನವನ್ನು ನೋಡಿಕೊಳ್ಳ್ರಿ. ಈ ಸಮಯದಲ್ಲಿ ನಾವು ಒಂದು ಕೆಲವು ವಚನವನ್ನು ನೋಡುತ್ತಾ ನಾವು ದೇವರನ್ನು ಮರೆಸೋರಾಗಣ. ನಾವು 39ನೇ ಕೀರ್ತನೆಯಲ್ಲಿ 12ನೇ ವಚನದಲ್ಲಿ ನಾವು ಕೆಲವು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು. ಯೆಹೋವನೇ ಅಂದರೆ ಆತನೇ ಈ ಲೋಕದ ಸೃಷ್ಟಿಕರ್ತನಾಗಿದ್ದಾನೆ. ಬ್ರಹ್ಮಾಂಡ ಅಖಿಲಾಂಡವನ್ನೇ ನಿರ್ಮಿಸಿದಂತ ಏಕೈಕ ದೇವರು ಒಬ್ಬ ದೇವರಾಗಿದ್ದಾನೆ. ಆತನನ್ನು ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಯನ್ನು ನೀನು ಆಲಿಸು, ನನ್ನ ಮೊರೆಗೆ ನೀನು ಕಿವಿಗೊಡು. ಪ್ರಿಯ ಸೋದರರೇ, ನಮಗೆ ಕೇಳ್ತಾ ಇದ್ದಾನೆ, ಮನುಷ್ಯರಿಗೆ ಹೇಳ್ತಾ ಇದ್ದಾನೆ ದೇವರು, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಮೊರೆಗೆ ಕಿವಿಗೊಡು ಎಂಬುದಾಗಿ ನಾವು ದೇವರಲ್ಲೇ ಭಿನ್ನಯಿಸಬೇಕಾಗಿದೆ, ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ ಪ್ರಿಯರೇ. ಅದಕ್ಕೆ ದೇವರು ಏನ್ ಹೇಳ್ತಾನೆ, ಮತ್ತೆ ನನ್ನ ಕಣ್ಣೀರನ್ನು ನೋಡಿ ನೀನು ಸುಮ್ಮನೆ ಇರಬೇಡ. ನಾವು ಅನೇಕ ಜನಗಳು ಅನೇಕ ಸಮಸ್ಯೆಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ದೀವಿ, ದುಃಖ ಪಡ್ತಾ ಇದ್ದೀವಿ. ಎಷ್ಟೋ ಜನರು ನಮಗೆ ಮಾರ್ಗ ಸಿಗ್ತಾ ಇಲ್ವಲ್ಲ, ದಾರಿ ಸಿಗ್ತಾ ಇಲ್ವಲ್ಲ. ಸೊ ನಾವು ಭೂಮಿಯಲ್ಲಿ ಇದ್ದು ಏನು ಪ್ರಯೋಜನ? ನಾವು ಆತ್ಮಹತ್ಯೆ ಮಾಡ್ಕೊಂಡು ಯಾಕೆ ಸತ್ತು ಹೋಗ್ಬಾರ್ದು, ಯಾಕೆ ಈ ಲೋಕದಾಗ ಇರ್ಬೇಕಂತೇಳಿ ಸಹಾಯ ಪ್ರಯತ್ನದಲ್ಲಿ ಎಷ್ಟೋ ಜನ ನಾವು ಇದ್ದೀವಿ. ಕಷ್ಟ ಅನುಭವಿಸೋರು ಎಷ್ಟೋ ಜನ ಇದ್ದೀವಿ. ನಮ್ಮ ಮೊರೆ ಕೇಳೋರು ಇಲ್ವಲ್ಲ, ನಮ್ಮ ದುಃಖವನ್ನು, ನಮ್ಮ ಕಣ್ಣೀರು ವೇದನೆ ಕಾಣೋರು ಇಲ್ವಲ್ಲ ಅಂತ ನಾವು ಆತುರದಿಂದ ಹುಡುಕಿ ನೋಡ್ತಾ ಇದ್ದೀವಿ ಪ್ರಿಯ. ಯಾರಾದರೂ ಮನುಷ್ಯ ನಮ್ಮ ಸಹಾಯಕ್ಕೆ ಬಂದರೆ ಸಾಧ್ಯನಾ? ಅವ್ರು ಬಂದು ನಮ್ಮ ಕಣ್ಣೀರು ಒರ್ಸಕ್ಕಾಗುತ್ತಾ? ನಮ್ಮ ಕಷ್ಟ ದೂರ ಮಾಡೋಕ್ಕಾಗುತ್ತಾ? ನಮಗೆ ಸಮಾಧಾನ ನೆಮ್ಮದಿ ಕೊಡೋಕ್ಕಾಗುತ್ತಾ? ನಾವು ಯಾವ ಸ್ಥಳದಲ್ಲಿ ಹಣ ಆಸ್ತಿ ಹಿಡ್ಕೊಂಡು ಹೋದ್ರೂ ಕೂಡ ನಾವು ನೆಮ್ಮದಿ ಹೊಂದ್ಲಿಕ್ಕಾಗುತ್ತಾ? ಪ್ರಿಯ ಸೋದರ ದೇವರಿಗೆ ಮೊರೆ ಇಡ್ರಿ. ಯಾವ ರೀತಿ ದಾವೀದನು ಮೊರೆ ಇಡ್ತಾ ಇದ್ದಾನೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಮೊರೆಗೆ ನೀನು ಉತ್ತರ ಕೊಡು ಅಂತ ಹೇಳಿ. ನನ್ನ ಕಣ್ಣೀರು ನೋಡಿ ನೀನು ಸುಮ್ಮನೆ ಇರಬೇಡ, ನನ್ನ ಕಡೆ ನೀನು ದಿಟ್ಟಿಸಿ ನೋಡೆಂಬುದಾಗಿ. ಹೌದು ಪ್ರಿಯರೇ, ನನ್ನ ಪೂರ್ವಿಕರನ್ನು ನಾನು ನಿನ್ನ ಮೊರೆಯನ್ನು ಒಕ್ಕಿರುವ ಪ್ರವಾಸಿಗಳ ಪರದೇಶ ಓದಮ್ಮ. ಕರ್ತರಿಗೆ ಪೂರ್ವಿಕರಂತೆ ನಾನು ನಿನ್ನ ಮೊರೆ ಒಕ್ಕಿರುವ ಪ್ರವಾಸಿಯು ಪರದೇಶದವನು ಆಗಿದ್ದೇನೆ. ಪ್ರಿಯರೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮೊರೆ ಒಕ್ಕಿರುವ ನನ್ನ ಪೂರ್ವಿಕರಂದ್ರೆ ನನ್ನ ಎಲ್ಲ ಸಂತಾನದವರು, ನಮ್ಮ ತಂದೆ ತಾಯಿ ಅಣ್ಣ ತಾತ ಮುತ್ತಜ್ಜರು ಮೊರೆ ಇಟ್ಟಿರುವಂತಹ ಮೊರೆಯನ್ನು ಕೇಳು ಎಂಬುದಾಗಿ ದಾವೀದನು ದೇವರಲ್ಲೇ ಮೊರೆ ಇಡ್ತಾ ಇದ್ದಾನೆ. ಪ್ರಿಯರೇ, ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಮೊರೆಕ್ಕಿರೋ ಪ್ರವಾಸಿಗಳಂತಿದ್ದೀವಿ, ಮತ್ತೆ ಪ್ರದೇಶದಲ್ಲಿ ಇರುವಂತ ಜನರಾಗಿದ್ದೀವಿ ಅಂತ ಹೇಳ್ತಾ, ನಾವು ದೂರದಲ್ಲಿ ಪ್ರದೇಶದಲ್ಲಿ ಇರುವಂತ ಕೂಗುವಂತ ಜನರು ನಾವಾಗಿದ್ದೀವಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದ್ರೆ ದೇವರು ನಮ್ಮನ್ನ ಕರೆದಾಗ ನಾವು ಯಾವತ್ತೂ ದೇವರನ್ನು ತಿರಸ್ಕಾರ ಮಾಡಿ ನಾವು ನೋಡೋದಿಲ್ಲ ಪ್ರಿಯರೇ. ಆದ್ರೂ ಕೂಡ ದೇವರನ್ನು ನಾವು ತಿರಸ್ಕಾರ ಮಾಡಿದ್ರೆ ನೋಡೋದಾಗಿದೆ. ಮತ್ತೆ ನಮಗೆ ಹೇಳ್ತಾ ಇದ್ದಾನೆ ದೇವರ 13ನೇ ವಚನದಲ್ಲಿ, ನಾನು ಬಿಟ್ಟು ಹೋಗಿ ಈ ಇಲ್ಲವಾಗುವುದಕ್ಕಿಂತಲೂ ಮುಂಚೆ ನಾನು ಬಿಟ್ಟು ಹೋಗಿ ಇಲ್ಲವಾಗುವುದಕ್ಕಿಂತ ಮುಂಚೆ ಸ್ವಲ್ಪ ಸಂತೋಷ ಪಡುವಂತೆ ನಿನ್ನ ಕೋಪ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸಿಕೊಳ್ಳಬೇಕು ದೇವ. ಹಲ್ಲೆಲೂಯಾ.
ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ದಾವೀದನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ಬಿಟ್ಟು ಹೋಗಿ ಇಲ್ಲದಂತೆ ಆಗುವ ಮುಂಚೆ ಸ್ವಲ್ಪ ಸಂತೋಷವನ್ನು ನಾನು ಪಡೋದಕ್ಕಾಗಿ, ಸ್ವಲ್ಪ ಹೊತ್ತು ನಾನು ಸಂತೋಷವನ್ನು ಪಡೋದಕ್ಕಾಗಿ ಆತನ ಹೇಳ್ತಾ ಇದ್ದಾನೆ, ನಿನ್ನ ಕೋಪ, ನಿನ್ನ ದೃಷ್ಟಿ ನನ್ನ ಕಡೆಯಿಂದ ನೀನು ಏನ್ ಮಾಡೋ, ತಿರುಗಿಸಿ ಬಿಡುವುದಾಗಿ. ಪ್ರಿಯರೇ, ದೇವರ ಕೋಪ ನಮ್ಮ ಮೇಲೆ ಬರದೇ ಇದ್ರೆ, ದೇವರು ನಮ್ಮನ್ನ ಒಂದು ಕರುಣೆ ತೋರಿಸಿದ್ರೆ, ಈ ಲೋಕದಲ್ಲಿ ನಾವು ತುಂಬಾ ವರ್ಷ ಬದುಕಿ ಈ ಲೋಕದಲ್ಲಿ ನಾವು ಬದುಕಿರ್ತೀವಿ. ಪ್ರಿಯರೇ, ದೇವರು ನಮ್ಮನ್ನ ಎದುರು ನೋಡ್ತಾ ಇದ್ದೇನೆ. ಇವತ್ತು ನಾಳೆ ನನ್ನ ಮಕ್ಕಳು ನನ್ನ ಸಂಗಡ ಬರುವುದ, ನನ್ನ ಶಬ್ದಕ್ಕೆ ಕಿವಿಗೊಡ್ತಾರ, ನಾನು ಅವ್ರನ್ನ ಸಂಧಿಸ್ತೀನ, ಅವ್ರನ್ನ ಕಣ್ಣೀರು ಒರೆಸ್ತೀನಿ, ಅವ್ರ ಕಷ್ಟದಿಂದ ಬಿಡಿಸ್ತೀನಿ, ಅವ್ರ ನೋವುಗಳನ್ನ ದೂರ ಮಾಡ್ತೀನಿ. ನನ್ನ ಹೆಸರಲ್ಲಿ ಕೂಗಿಕೊಳ್ಳುವಂತ ಮಕ್ಕಳನ್ನ ಎಂದಿಗೂ ಕೈ ಬಿಡೋದಿಲ್ಲ. ಹಾಗೆ ಪ್ರಿಯ ಸಹೋದರ ನಾವು ನೋಡ್ತೀವಿ, ಯವನಸ್ಥ ಮಕ್ಕಳು, ಅನೇಕ ಮಕ್ಕಳು ಇವತ್ತು ಹಾಳಾಗಿ ಹೋಗುವುದನ್ನು ನಾವು ನೋಡ್ತಾವೆ, ನಶಿಸಿ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಅನೇಕ ಒಂದು ಗುಂಪು ಮಕ್ಕಳು, ಯವನಸ್ಥ ಮಕ್ಕಳು ಹೋಗಿ ಒಂದು ಕೆಟ್ಟ ಕೆಲಸ ಹೇಳ್ಕೊಂಡು ಕೆಟ್ಟ ಚಟದಲ್ಲಿ ಬಿದ್ದು ಪಾಪ ಮಾಡ್ತಿರುವಾಗ, ಸೊ ಎಷ್ಟೋ ಜನರು, ಅವ್ರ ಮನೆಯವರು, ಅವ್ರ ನೆರವೇರೋರು ಎಲ್ಲರೂ ಹೇಳ್ತಾರೆ, ಇದೆಲ್ಲವನ್ನು ಬಿಟ್ಟು ನೀನು ದೇವರ ಕಡೆ ತಿರುಗಿಕೊಂಡು ಒಬ್ಬರು ದೇವ್ರ ಶಬ್ದ ಕೇಳೋದಿಲ್ಲ. ಒಂದು ದಿವಸ ಒಂದು ದೊಡ್ಡ ಸೈನ್ಯದವ್ರು ಬರ್ತಾರೆ, ಬಂದ್ಬಿಟ್ಟು ಆ 10 ಮಕ್ಕಳನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಒಂದು ಗುಂಪು ಶತ್ರುಗಳು ಬಂದು ಅವ್ರನ್ನ ಮುತ್ತಿಗೆ ಹಾಕಿ ಹಿಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಕೆಲವು ಜನ 9 ಜನ ಅದರಲ್ಲಿ ತಪ್ಪಿಸ್ಕೊಂಡು ಒಬ್ಬನು ಅವ್ರ ಕೈಯಲ್ಲಿ ಸಿಕ್ಕಾಕೊಂಡೋಗಿ ಅವರು ಬೇರೆ ದೇಶಕ್ಕೆ ತಗೊಂಡೋಗಿ ಅವ್ನು ಮಾರಿಬಿಡ್ತಾರೆ. ಪ್ರಿಯರೇ, ಮಾರುವಾಗ ಆ ದೇಶದಲ್ಲಿ ಅಲ್ಲಿ ಒಂದು ಕನ್ನಡ ಭಾಷೆವೇ ಇಲ್ಲ, ಒಂದು ಬೇರೆ ಭಾಷೆ, ಇಂಗ್ಲಿಷ್ಗಿಂತ ಬೇರೆ ಭಾಷೆ, ಅಂತ ಭಾಷೆದಲ್ಲಿ ತಗೊಂಡೋಗಿ ಒಂದು 5 ತಿಂಗಳ ಒಂದು ಸರಮನೆಯಲ್ಲಿ ಆ ಮಗನನ್ನು ಹಾಕಿಬಿಟ್ಟು ಹಿಂಸೆಯನ್ನು ಕೊಡ್ತಾರೆ, ಬಹಳ ದುಃಖ ಕೊಡ್ತಾರೆ, ಬಹಳ ಕಷ್ಟ ಕೊಡ್ತಾರೆ. ಸೊ ಆಗ ಅವನಿಗೆ ತಮ್ಮ ತಾಯಿ ಹೇಳುವಂಥದ್ದು, ತಂದೆ ಹೇಳುವಂಥ ಬೋಧನೆ ಅವನಿಗೆ ಜ್ಞಾಪಕ ಬರುತ್ತೆ. ಆಗ ಅವನು ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಣ್ಣೀರು ಸುರಿಸ್ತಾನೆ, ಅಳಿಸ್ತಾನೆ, ಓಡಾಡ್ತಾನೆ, ನನ್ನನ್ನು ಇಲ್ಲಿಂದ ತಪ್ಪಿಸಿ ನಮ್ಮ ದೇಶಕ್ಕೆ ವಾಪಸಿ ಕರ್ಕೊಂಡು ಹೋಗು, ನಾನು ಇಲ್ಲಿ ನಿಟ್ಟುಸಿರು ಬಿಟ್ಟು ಬಿಡ್ತೀನಿ, ನನಗೂ ಇಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ, ನನಗೆ ಈ ಭಾಷೆ ಅರ್ಥ ಆಗ್ತಾ ಇಲ್ಲ, ಊಟ ನನಗೆ ಇಡಿಸ್ತಾ ಇಲ್ಲ, ಇಲ್ಲಿ ನನ್ನನ್ನು ಕತ್ತಲು ಕೋಣೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ, ದೇವರೇ ನನಗೆ ಬೆಳಕು ತೋರಿಸು, ದೇವರೇ ನನ್ನ ಕಾಪಾಡು, ದೇವರೇ ನನ್ನ ಸಂಗಡ ನೀನು ಬಾ ಎಂಬುದಾಗಿ ಕಣ್ಣೀರಿಂದ ವೇತನದಿಂದ ಅವನು ತನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೊರೆಡ್ತಾನೆ. ಪ್ರಿಯರೇ, ಮೊರೆಯಿಡುವಾಗ ದೇವರು ಏನ್ ಮಾಡ್ತಾನೆ ಗೊತ್ತಾ? ಒಂದು ಸಂದೇಶ, ಒಂದು ಹೃದಯ, ಅವ್ರ ಹೃದಯದಲ್ಲಿ ಮಾತನಾಡಿ, ಹುಡುಗನ ಉಪಯೋಗ ಇಲ್ಲ, ಹಿಡಿದಾಕಿ ನಾವು ಏನೂ ಪ್ರಯೋಜನಕ್ಕೆ ಬಾರದು, ಇವನನ್ನ ಯಾವ ಭಾಷೆಯನ್ನು ಬರಲ್ಲ, ಇವನ ನಾವು ದೂರ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಬಿಡೋಣ ಅಂತ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅವನು ತಂದು ಹೇಗೆ ಒಂದು ಟ್ರೈನ್ ವಿಮಾನ ಹತ್ತಿಸಿ ಅವನನ್ನು ತಮ್ಮ ಕರ್ನಾಟಕ ದೇಶಕ್ಕೆ ವಾಪಸ್ ಕಳಿಸ್ಬಿಡ್ತಾರೆ. ಕರ್ನಾಟಕ ದೇಶಕ್ಕೆ ಅವನು ವಾಪಸ್ ಬಂದಾಗ ತಂದೆ ತಾಯಿಗೆ ಹೋಗಿ ಅವನು ಹೇಳ್ತಾನೆ, ಅವ್ರು ತುಂಬ ಅಳ್ತಾರೆ, ಗೊಳಾಡ್ತಾರೆ. ಹಾಗೆ ಹೇಳ್ತಾನೆ, ನನ್ನನ್ನು ಇಂಥ ಒಂದು ಯಾವುದೋ ದೇಶಕ್ಕೆ ತೊಗೊಂಡೋದ್ರು, ಅಲ್ಲಿ ನನ್ನ ತುಂಬಾನೇ ಹಿಂಸೆ ಕೊಟ್ಬಿಟ್ರು, ನನಗೆ ತುಂಬ ಕಷ್ಟವಾಗಿಬಿಡ್ತು ಅನ್ನೋದಾಗಿ, ನಾನು ಈ ದೇವರನ್ನು ಬಿಟ್ಟು ಇನ್ನು ಯಾವ ದೇವರನ್ನು ಪೂಜಿಸೋದಿಲ್ಲ, ಇದೇ ದೇವರನ್ನ ನಾನು ಪ್ರೀತಿಸ್ತೇನೆ, ಇದೇ ದೇವರನ್ನ ನಾನು ನಿರೀಕ್ಷಿಸಿ ಸದಾಕಾಲ ನಾನು ಕಾದಿರ್ತೀನಿ ಎಂಬುದಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ತಾನೆ. ಒಂದು 3 ದಿವಸ 4 ದಿವಸ 5 ದಿವಸ ಸುಮ್ಮನೆ ಇರ್ತಾನೆ. ಆಮೇಲೆ ಹೇಳ್ತಾನೆ, ಮತ್ತೆ ನೀನು ದೇವ್ರ ಅವನ ಜೊತೆ ಮಾತನಾಡ್ತಾನೆ, ಮಗನೇ ನೀನು ಮತ್ತೆ ಅದೇ ದೇಶಕ್ಕೆ ವಾಪಸ್ ಹೋಗೋನು, ತುಂಬ ಕಷ್ಟ ಆಗುತ್ತೆ, ಅಯ್ಯೋ ದೇವರೇ ಅಲ್ಲಿ ಭಾಷೆ ನಾನು ಅರಿಯೋದವನು, ಏನೋ ತಿಳಿಯೋದು ಏನೋ ಗೊತ್ತಿಲ್ಲದ ನನ್ನನ್ನು ಆ ದೇಶಕ್ಕೆ ನೀನು ಯಾಕೆ ಕಳಿಸ್ತಾ ಇದೆಯಾ ಅಂದರೆ, ಇಲ್ಲ ನೀನು ಅದೇ ದೇಶಕ್ಕೆ ಹೋಗ್ಬೇಕು, ಅದೇ ದೇಶದಲ್ಲಿ ನಾನು ಯಾರು ಸತ್ಯ ದೇವ್ರಂತ ಸಾಕ್ಷಿ ಮೂಲಕ ನೀನು ಹೋಗಿ ಅಲ್ಲಿ ನಿಂತುಕೊಳ್ಳಬೇಕು. ಮತ್ತೆ ಆತನ 1 ವಾರ ಬಿಟ್ಟು ಆತನ ತಿರುಗಿ ಅದೇ ದೇಶಕ್ಕೆ ಹೊರಟೋಗ್ತಾನೆ. ಅಲ್ಲಿ ಹೋಗುವಾಗ ಅವನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಅವನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಭಾಳ ಹಿಂಸೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಡಿ ಇವನನ್ನು ಒಂದೇ ಏಟಕ್ಕೆ ಹೊಡೆದು ಕೊಂದು ಬಿಡ್ಬೇಕಂತ ಒಂದು ದೊಡ್ಡ ಕಟ್ಟಿಗೆಯನ್ನು ಎತ್ತಿಬಿಟ್ಟು ಹೊಡಿಲಿಕ್ಕೆ ಹೋಗ್ತಾರೆ. ಹೊಡಿಗೋವಾಗ ಯೇಸು ನಾಮದಲ್ಲಿ ಹಂಗೆ ಅವ್ರ ಕೈ ನಿಂತು ಬಿಡ್ಲಿ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಅದು ಕೈ ನಿಂತು ಬಿಡುತ್ತೆ. ಆಗಲೇ ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಓಡಿ ಹೋಗ್ತಾರೆ ಆ ಕೈ ತಲೆಗಿಸ್ಕೊಳ್ಳೋಕ್ಕೋಸ್ಕರ. ಕೈ ನೋವನ್ನು ಕೈ ಹೊಡ್ತಾ ಹೇಗಿದ್ದದ್ದು ಕೈ ಮೇಲೆ ಹಾಗೆ ಇರುತ್ತೆ. ಅದಕ್ಕೆ ಅವ್ರು ಟೆನ್ಷನ್ ಆಗ್ತಾರೆ, ಭಯಂಕರ ತೊಂದರೆ ಆಗ್ತದೆ ಅವ್ರಿಗೆ. ಏನು ಮಾಡ್ಬೇಕು, ನಾವು ಎಲ್ಲಿ ಹೋಗಿ ಕೈ ಇಳಿಸ್ಕೊಳ್ಳೋಕೆ ಶಾದಂತ ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಸೊ ಅದ್ರ ಅವ್ರಿಗೆ ಆಗೋದಿಲ್ಲ. ಆದ್ರೆ ಅವಾಗ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಪ್ರಾರ್ಥನೆ ನಾನು ದೇವರಿಗೆ ಕೇಳ್ತಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆ ಕೈ ಕೆಳಗೆ ಬರುತ್ತೆ. ಆಗ ಅವ್ರಿಗೆ ಇವನಲ್ಲಿ ಒಂದು ಏನೋ ಶಕ್ತಿ ಇದೆ, ನಾವು ಇವನ ಮಾತು ಯಾಕೆ ಕೇಳಬಾರ್ದು ಎಂಬುದಾಗಿ ಅನೇಕರು ಅವನ ಮಾತನ್ನು ಕೇಳ್ತಾರೆ. ಸೊ ಆತನ ನೋಡಬೇಕಾದ್ರೆ ಒಂದು 80 ಹಳ್ಳಿ ಗ್ರಾಮಗಳು ರಕ್ಷಣೆಗೆ ತಗೊಂಡು ಬರ್ತಾನೆ. ಪ್ರಿಯರೇ, ಈ ರೀತಿ ದೇವರು ಒಂದು ಯೋಜನೆ ಇಟ್ಟು ನಿಮ್ಮೊಬ್ಬೊಬ್ಬರನ್ನಾಗಿ ಕರೀತಾ ಇದ್ದಾನೆ. ಆಯಾ ಭಾಗದಿಂದ ನಿಮ್ಮನ್ನು ಎದುರು ನೋಡ್ತಾ ಇದ್ದಾನೆ. ಒಂದಾನೊಂದು ದಿವಸ ನೀವು ನನ್ನ ಶಬ್ದಕ್ಕೆ ಈಗೊಟ್ಟು ನನ್ನೊಳಗೆ ನೀವು ಬರೋದಾ, ಬಂದರೆ ನಾನು ನಿಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿದೆ. ದೇವರು ಹೇಳ್ತಾನೆ, ದಾಹ ಉಳ್ಳವರು ಜೀವದ ಬಗೆಯಲ್ಲಿ ಕ್ರಮ ಇಲ್ಲದೆ ಜಯವೊಂದವರು ಅದಕ್ಕೆ ಬಾಧ್ಯರಾಗ್ತಾರೆ ಅಂತ. ದಾಹ ಬೇಕು, ದಾಹ ಇದ್ರೇನೆ ನಾವು ಜೀವ ಜಲವನ್ನು, ಆತನ ಜಲವನ್ನು ಹೊಂದಿಕೊಳ್ತೀವಿ, ಆತನಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ತೀವಿ ಪ್ರಿಯರೇ. ಮತ್ತೆ ನಾವು ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ.
ನಾವು 40ನೇ ಕೀರ್ತನೆ ನಾವು 1ನೇ ವಚನ ನೋಡೋಣ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸುವೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಆಲಿಸಿದನು. ಒಂದು ದಾವೀದನು ಹೇಳ್ತಾನೆ, ನಾನು ದೇವರನ್ನೇ ನಿರೀಕ್ಷಿಸಿಕೊಂಡಿರುವೆನು, ಆತನು ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಆಲಿಸಿ ನನಗೆ ಸದಾ ಉತ್ತರವನ್ನು ಕೊಡುವನು. ನೀವು ಯಾವತ್ತು ದೇವರ ಮೊರೆ ಹೋಗ್ತೀರಿ, ಮನುಷ್ಯರ ಮೊರೆ ಹೋಗ್ಕೋಬಹುದು, ಹಣ ಮೊರೆ ಹೋಗ್ಕೋಬಹುದು, ಯಾರಾದ್ರೂ ಸಹಾಯ ಸಹಕಾರ ನೀವು ನೋಡ್ಬೋದು, ಯಾವ ಸರ್ಕಾರ ಮೊರೆ ಹೋಗ್ಕೋಬಹುದು, ಯಾರು ನಿಮ್ ಶಬ್ದಕ್ಕೆ ಕಿವಿಗೊಡದು ಹೋದ್ರು ಕೂಡ ಸರ್ವಶಕ್ತನಾದ ತಂದೆಯಾದ ಯೇಸು ಕ್ರಿಸ್ತನು ನಿಮ್ಮ ಶಬ್ದಕ್ಕೆ ಕಿವಿಗೊಡ್ತಾನೆ. ಪ್ರಿಯರೇ, ದಯವಿಟ್ಟು ನೀವು ಒಂದು ಸಲ ನೀವು ನಿಂತ ಸ್ಥಳದಲ್ಲಿ, ಕುಂತ ಸ್ಥಳದಲ್ಲಿ ನಿಮಗೆ ಇವತ್ತು ಯಾವುದೋ ಅಪಾಯ ಬಂದ್ಬಿಡ್ತಾ, ಅಥವಾ ಸಾಲದ ಕುಂದು ಕೊರತೆ ಬಂತ, ಅಥವಾ ಕೆಲಸ ಇಲ್ಲದ ತೊಂದರೆ ಬಂತ, ಅಥವಾ ಓದ್ಲಿಕ್ಕೆ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ, ಅಥವಾ ಎಕ್ಸಾಮ್ ಬರೆಯೋದ್ರಲ್ಲಿ ಏನಾರು ಕಷ್ಟವಾಗಿ ಕಂಡು ಬರ್ತಾ ಇದೆಯಾ, ಅಯ್ಯೋ ನಾನು ಎಕ್ಸಾಮ್ ಬರೀತೀನಿ, ಎಲ್ಲಿ ಫೇಲ್ ಆಗ್ತೀನಿ, ಇಷ್ಟು ವರ್ಷ ನಾನು ರೊಕ್ಕ ಖರ್ಚು ಮಾಡಿದ್ದೆ, ಇಷ್ಟು ರೊಕ್ಕ ನಾನು ಸಹಾಯ ಮಾಡಿದ್ದೇನೆ, ಇಷ್ಟು ನಾನು ಸಾಲ ಸಂದ ಮಾಡಿ ನನ್ನ ತಂದೆ ತಾಯಿಗಳು ನನಗೆ ಕಷ್ಟಪಟ್ಟಿದ್ದಾರೆ, ನಾನು ಓದ್ಲಿಲ್ಲ, ನಾನು ಫೇಲ್ ಆದ್ನಂದ್ರೆ ಏನಾಗುತ್ತೆ, ನಾನು ಇದ್ದು ಏನ್ ಪ್ರಶ್ನೆ, ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕನ್ನೋ ಯೋಚನೆ ನಮ್ಗೆ ಯಾವತ್ತೂ ಬರಬಾರ್ದು. ಪ್ರಿಯರೇ, ನಾವು ಯಾವುದ್ರ ಮೇಲೆ ಕಾರಣ ಹೇಳ್ತಕ್ಕಂಥದ್ದಲ್ಲ, ನಾವು ಯಾರ ಮೇಲೆ ಅಪರಾಧ ಕೊಡ್ತಕ್ಕಂಥಲ್ಲ, ನಾವು ಯಾವ ರೀತಿ ಭಕ್ತಿಯಿಂದ ಭಯದಿಂದ ದೇವರ ಧ್ಯಾನವನ್ನು ಪಡೆದುಕೊಂಡು, ದೇವರ ಧ್ಯಾನ ನಮಗೆ ಬೇಕು. ನಾವು ನೋಡ್ತೀವಿ ಧ್ಯಾನೋಕ್ತಿ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತೀವಿ, ಓದಿ ನೋಡಿಕೊಳ್ಳೋಣ ಪ್ರಿಯರೇ. ಆ ವಚನದಲ್ಲಿ ದೇವರು ಹೇಳ್ತಾನೆ ಅವನಿಗೆ, ನಿನಗೆ ಧ್ಯಾನ ಕಡಿಮೆ ಆಗಿದೆಯಾ, ಅಥವಾ ಬುದ್ಧಿ ಕಡಿಮೆ ಆಗಿದೆಯಾ, ಅಥವಾ ನೀನು ನನ್ನನ್ನು ಹುಡುಕ್ತಾ ಇದೆಯಾ, ಅಥವಾ ನೀನು ನನ್ನನ್ನು ಹುಡುಕು, ಆವಾಗ ನಾನು ನಿನಗೆ ವಿಶೇಷವಾದ ಧ್ಯಾನವನ್ನು ಕೊಡ್ತೀನಿ. ಆ ಧ್ಯಾನವೇ ನಿನ್ನನ್ನು ನಡೆಸಿಕೊಂಡು ಹೋಗುತ್ತೆ ಎಂಬುದು, ಆ ಬುದ್ಧಿನೇ ನಿನ್ನ ನಡೆಸಿಕೊಂಡು, ಅದು ನಿನಗೆ ಕಾವಲಾಗಿರುತ್ತೆ, ಅದು ನಿನಗೆ ಬರುಳಿಗೆ ಉಂಗುರವಾಗಿರುತ್ತೆ, ಕೊರಳಿಗೆ ಅದು ಮಾಲೆಯಾಗಿರುತ್ತೆ. ಆ ದೇವರಿಂದ ಬರುವ ಧ್ಯಾನವನ್ನು ನೀನು ಪಡೆದುಕೋ ಎಂಬುದು, ಆ ಧ್ಯಾನ ನಮಗೆ ಬೇಕಾಗಿದೆ ಪ್ರಿಯರೇ. ನಾವು ನೋಡಿಕೊಳ್ಳೋಣ ಪ್ರಿಯರೇ, ಆ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. 5:1 ನಾವು ನೋಡಿಕೊಳ್ಳೋಣ ಪ್ರಿಯರೇ. ಧ್ಯಾನೋಕ್ತಿ ಬರೆದ 5:1 ನಾವು ನೋಡಿಕೊಳ್ಳೋಣ ಯಾವ ರೀತಿ ವಚನದಲ್ಲಿ ದೇವರು ನಮಗೆ ಧ್ಯಾನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ, ಬುದ್ಧಿ ಕೊಡ್ಲಿಕ್ಕೆ ಸಿದ್ಧನಾಗಿ, ತಿಳುವಳಿಕೆ ಕೊಡ್ಲಿಕ್ಕೆ ಸಿದ್ಧನಾಗಿದೆ. ಅದನ್ನ ನಾವು ಹೊಂದಿಕೊಳ್ಳುವಾಗ ದೇವರು ಅದರಲ್ಲಿ ನಮಗೆ ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಮುಂದಕ್ಕೆ ನಾವು ಕೆಲಸ ಮಾಡೋದು ಎಲ್ಲದರಲ್ಲಿ ಸಹಾಯ ಸಹಕಾರಕನಾಗಿದ್ದು ಆತ ನಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಶಕ್ತನಾಗಿದ್ದೇನೆ. ಪ್ರಿಯರೇ, ನೀವು ಯಾರಾದ್ರೂ ಒಂದು ರೀತಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸೋತೋಗ್ಬಿಟ್ಟಿದ್ದೀರಾ, ಇದು ನಾನು ಎಂತ ಟ್ಯೂಷನ್ಗೆ ಹೋಗ್ತೀನಿ, ಎಂಥವ್ರಿಂದ ನಾನು ಪಾಠ ಕೇಳ್ತೀನಿ, ಅದು ಇದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಿದ್ದೀರಾ, ಅಂಥವ್ರು ಈ ವಾಕ್ಯ ಶಬ್ದಕ್ಕೆ ಕಿವಿಗೊಡರೆ ಪ್ರಿಯ ಸೋದರರೇ. ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನೋಡು, ಕಂದ ನನ್ನ ಧ್ಯಾನ ಉಪದೇಶವನ್ನು ನೀನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು, ನನ್ನ ವಿವೇಕ ಬೋಧನೆಗೆ ನೀನು ಕಿವಿಗೊಡು. ದೇವ್ರೇನ್ ಹೇಳ್ತಾನೆ, ಕಂದ ನನ್ನ ಏನಾಗ್ತಾರೆ ಧ್ಯಾನಕ್ಕೆ, ಧ್ಯಾನ ಉಪದೇಶಕ್ಕೋಸ್ಕರ ದೇವರು ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಧ್ಯಾನ ಉಪದೇಶವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಮತ್ತೆ ನಮ್ಮ ಶಬ್ದಕ್ಕೆ ಆತನ ಕಿವಿಗೊಡುವಾಗಿದೆ, ನಮ್ಮ ಕಣ್ಣೀರ ಆತ ನೋಡುವಾಗಿದೆ, ಆತನ ಕೂಗುವಾಗ ಇಗೋ ಇಲ್ಲೇ ಇದ್ದೀನಿ, ದೂರದಲ್ಲಿ ಹತ್ತಿರದಲ್ಲಿ ನಾನೇ ನಿನಗೆ ಮಧ್ಯಸ್ಥಕನಾಗಿದ್ದೇನೆ. ದೇವರೇ ನಮ್ಗೆ ಮಧ್ಯಸ್ಥಕನಾಗಿದ್ದೇನೆ. ನೀನು ಹೇಳ್ತಾನೆ, ದೇವ್ರು ನೀನು ಸಮುದ್ರದಲ್ಲೇ ನಡೆದೋದ್ರು ಕೂಡ ನೀನು ಮುಳುಗೋದಿಲ್ಲ ಅಂತ, ಬೆಂಕಿ ಒಳಗೆ ನೀನು ನಡೆದ್ರು ನೀನು ಸುಟ್ಟೋಗೋದಿಲ್ಲ ಅಂತ ಹೇಳ್ತಾನೆ. ಹೌದು, ದೇವರು ನಮಗೆ ನಮ್ಮ ಪಕ್ಷ ಇರುವಾಗ ನಮ್ಗೆ ಯಾವ ಅಪಾಯ ಆಗಲಿ, ಯಾವ ಸಮಸ್ಯೆಗಳು, ಯಾವ ಗಂಡಾಂತರಗಳು, ಯಾವ ಕಷ್ಟ ಆಗಲಿ, ಶೋಧನೆ ನಮ್ಮ ಜೀವನದಲ್ಲಿ ಯಾವತ್ತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ವೇಳೆ ಯಾವುದೋ ಒಂದು ಶತ್ರುಗಳು ನಮ್ಮ ಮೇಲೆ ಎದುರು ಬಿದ್ದಿದ್ದಾರ, ವೈರಿಗಳು ನಮ್ಗೆ ಇರೋದೋಗಿ ಬಂದಿದ್ದಾರ, ಅಥವಾ ನಮ್ಮನ್ನು ಯಾರಾದ್ರೂ ನಮ್ಮ ಆಸ್ತಿ ಹಣ ಕಸ್ಕೊಂಡು ನಮಗೆ ಮೋಸ ಮಾಡ್ಲಿಕ್ಕಾಗಿ ಕಾದಿದ್ದಾರೆ, ಅಂತ ಮೋಸದಿಂದಲೂ ಕೂಡ ದೇವರು ನಮ್ಮನ್ನು ತಪ್ಪಿಸಿ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಆತನ ನಮ್ಮನ್ನು ಒಂದು ಸಲ ಕರ್ತನ ಕಡೆ ನೀವು ದೃಷ್ಟಿ ಇಷ್ಟು ನೋಡಿರಿ, ಆತನ ನಿಮ್ಮ ಜೀವಿತವನ್ನು ಯಾವ ರೀತಿ ಬದಲಾಯಿಸಲಿಕ್ಕೆ ಆತನ ಶಕ್ತನಾಗಿದ್ದೇನೆ. ನೋಡ್ರಿ, ಇಲ್ಲಿ ನಾವು ಹೇಳ್ತೀವಿ, ಅದೇ 40ನೇ ಕೀರ್ತನೆ 40ನೇ ಕೀರ್ತನೆಯಲ್ಲೇ ನಾವು 2ನೇ ವಚನವನ್ನು ನೋಡಿಕೊಳ್ಳೋಣ. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿದನು. ದೇವರು ನಮ್ಮನ್ನ ನಾಶನವಾದ ಗುಂಡಿಯಿಂದ ಎತ್ತಿ ಕೆಸರಿಂದ ತೆಗೆದು ಬಂಡೆ ಮೇಲೆ ನಿಲ್ಲಿಸಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಲು ಶಕ್ತನಾಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದಾನೆ, ನಮ್ಮ ಅಪರಾಧಗಳನ್ನು ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು, ನಮಗೋಸ್ಕರ ತನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾನೆ. ಪ್ರಿಯ ಸೋದರಿ ಇವತ್ತು ನಮ್ಮ ಜೀವನದಲ್ಲಿ ಬಟ್ಟೆ ತೊಳೆದು ಶುದ್ಧ ಮಾಡಿಕೊಳ್ತೀವಿ, ಶರೀರ ತೊಳೆದು ಶುದ್ಧ ಮಾಡಿಕೊಳ್ತೀವಿ, ಎಲ್ಲ ರೀತಿಯಲ್ಲಿ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೆ ಒಂದು ಲಿಕ್ವಿಡ್ ಔಷಧವನ್ನು ಕಂಡುಹಿಡಿದೀವಿ. ಆದರೆ ನಮ್ಮ ಹೃದಯವನ್ನು ಶುದ್ಧಿ ಮಾಡಿ ಯಾವ ಲಿಕ್ವಿಡಲ್ಲಿ, ಯಾವ ಔಷಧದಲ್ಲಿ ಯಾರು ಇದನ್ನು ಕಂಡುಹಿಡಿಯಕ್ಕಾಗಲ್ಲ. ನಮ್ಮ ಹೃದಯದಲ್ಲಿ ನಡೀತಕ್ಕಂಥ ಭಾವನೆಗಳು, ನಮ್ಮ ಮನಸ್ಸಿನಲ್ಲಿ ನಡೀತಕ್ಕಂಥ ಭಾವನೆಗಳು, ಎಲ್ಲ ಯೋಚನೆಗಳು ದೇವರಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆ ಯಾರಿಗೆ ಗೊತ್ತಿಲ್ಲ. ನಾವು ಲಾವಣ್ಯ ರೂಪ ನೋಡ್ತೀವಿ, ದೇವರು ನಮ್ಮ ಹೃದಯವನ್ನೇ ನೋಡ್ತಾನೆ. ನಮ್ಮ ಹೃದಯದಲ್ಲಿ ನಾವು ಏನ್ ಯೋಚಿಸಿಕೊಂಡಿದ್ದೀವಿ, ಏನ್ ಕಲ್ಪಿಸಿಕೊಂಡಿದ್ದೀವಿ, ಅದ ಸಂಕಲ್ಪವನ್ನೇ ದೇವರು ನೋಡ್ತಾ ಇದ್ದಾನೆ. ನೀನು ಕೆಟ್ಟ ಹೃದಯದಲ್ಲಿ ಏನಾದ್ರೂ ಕೆಟ್ಟದ್ದು ತುಂಬಿಕೊಂಡಿದ್ದ ಆ ಹೃದಯದಲ್ಲಿ ತೆಗೆದಾಗ ದೇವರು ಹೇಳ್ತಾನೆ, ನೀವೇ ನನಗೊಂದು ಆಲಯವಾಗಿದ್ರಿ, ಮತ್ತೆ ನೀವೊಂದು ಆಲಯ
ಕಟ್ಟೋದು ನನಗೆ ಅವಶ್ಯಕತೆ ಇಲ್ಲ. ನಿಮ್ಮನ್ನೇ ಒಂದು ಆಲಯವನ್ನಾಗಿ ಮಾಡ್ಕೊಂಡು ನಿಮ್ಮ ಹೃದಯವೇ ನನ್ನ ಆಲಯವಾಗಿದೆ. ನಿಮ್ಮ ಹೃದಯದಲ್ಲಿ ಯಾವುದೇ ಕಪಟಗಳು, ಪಾಪಗಳು, ಅಶುದ್ಧಗಳು ತುಂಬಿದ್ರೆ ಆ ಹೃದಯದಲ್ಲಿ ನಾನು ಎಂದಿಗೂ ವಾಸ ಮಾಡೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಹೃದಯವನ್ನು ಶುಚಿ ಮಾಡಿಕೋ, ನಿನ್ನ ಮನಸ್ಸನ್ನು ಶುಚಿ ಮಾಡಿಕೋ. ನೀನು ದೇವರಿಗಾಗಿ ಕಾದಿರು, ದೇವರನ್ನು ನಿರೀಕ್ಷಿಸಿರು, ನೀನು ಹೊಸ ಬಲ ಹೊಂದುತ್ತೀಯ. ದೇವರು ನಿನ್ನನ್ನು ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧನಾಗಿದೆ. ನಿನ್ನ ಚಿಂತೆ ಏನಿದೆ, ನಿನ್ನ ಸಮಸ್ಯೆವೇನಿದೆ, ಅದನ್ನೆಲ್ಲ ದೇವರ ಮೇಲೆ ನೀನು ಹಾಕು. ಆ ದೇವರ ಮೇಲೆ ಹಾಕುವಾಗ ನಿನ್ನ ಬಗ್ಗೆ ಚಿಂತಿಸುವ ದೇವರು ನಿನಗೋಸ್ಕರ ಸದಾಕಾಲ ಕಾದಿರ್ತಾನೆ ಪ್ರಿಯರೇ. ಸದಾಕಾಲ ನಿನ್ನ ಹುಡುಕ್ತಾ ಇದ್ದಾನೆ, ಸದಾಕಾಲ ನಿನ್ನ ಹೆಸರು ಹಿಡಿದು ಕರೀತಾ ಇದ್ದಾನೆ. ಸದಾಕಾಲ ನೀನು ಎಲ್ಲಿ ಕೂತ್ಕೊಳ್ತೀಯ, ಎಲ್ಲಿ ಮಲಗ್ತಿ, ಏನ್ ಮಾಡ್ತಾ ಇದ್ದೀ, ಎಲ್ಲವೂ ನಿನಗೆ ಗೊತ್ತಿದೆ. ಸೋದರರೇ, ದೇವರು ನಮಗೆ ನೋಡೋದಿಲ್ಲ. ನಾನೇನು ತಪ್ಪು ಮಾಡಿದ್ರೇನು, ಯಾವ ಕತ್ತಲದಲ್ಲಿ ತಪ್ಪು ಮಾಡೋದು, ಯಾವ ಅಂಧಕಾರದಲ್ಲಿ ನಾನು ತಪ್ಪು ಮಾಡಿದ್ರು ಕೂಡ ದೇವರು ನನ್ನ ನೋಡೋದಿಲ್ಲ ಅನ್ನೋದಲ್ಲ. ಮನುಷ್ಯರು ನಾನು ನೋಡೋದಿಲ್ಲ. ಮನುಷ್ಯರು ಕಣ್ಣು ಮುಚ್ಚುವುದು, ಪ್ರಪಂಚ ಕಣ್ಮುಚ್ಚಿ ಎಲ್ಲವನ್ನು ನಾವು ಕಣ್ಮುಚ್ಚಿ ನಾವು ತಪ್ಪು ಮಾಡಿದ್ರು ಕೂಡ ದೇವರಿಗೆ ಇದು ಕಾಣಲ್ಲ ಅಂತ ನೀವು ಅನ್ಕೊಬಿಡ್ರೆ, ದೇವರು ಬಟ್ಟ ಬಯಲಾಗಿ ನಮ್ಮ ಪಾಪಗಳ ಅಪರಾಧಗಳು ಯಾವಾಗಲೂ ನೋಡ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆತ ನಮ್ಮನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ನಾವು ಎಡವಿ ಬೀಳೋದನ್ನು ನೋಡ್ತಾನೆ, ನಾವು ಕಷ್ಟಪಡೋದನ್ನು ನೋಡ್ತಾನೆ, ನಾವು ಶಿಕ್ಷೆಗೆ ಒಳಗಾಗೋದನ್ನು ನೋಡ್ತಾನೆ, ನಾವು ಶತ್ರು ಪಾಲಾಗೋದನ್ನು ನೋಡ್ತಾನೆ, ನಾವು ಕಷ್ಟಕ್ಕೆ ಈಡಾಗೋದನ್ನು ನೋಡ್ತಾನೆ, ನಾವು ರೋಗಗಳ ವ್ಯಾಧಿಗಳಿಗೆ ಒಳಗಾಗೋದನ್ನು ದೇವರು ನೋಡ್ತಾ ಇದ್ದಾನೆ ಪ್ರಿಯರೇ. ಎಲ್ಲ ವ್ಯಾಧಿಯಿಂದ ನಾವು ಹೊರಗೆ ಬರಬೇಕಾದ್ರೆ ಒಂದು ಕಡಿಮೆ 40 ಏಟು ಕರ್ತನು ತನ್ನ ಶರೀರ ಮೇಲೆ ಒಡಿಸಿಕೊಂಡ ಕಾರಣ ನಮ್ಮಲ್ಲಿರುವ ಒಂದು ಕಡಿಮೆ 40 ರೋಗ, ತೀರದ ರೋಗ, ಔಷಧಿ ಇಲ್ಲದಂತ ರೋಗಗಳು ಆತನನ್ನ ಮೂಲಕವಾಗಿ ಅವು ಒಂದೊಂದು ರೋಗಗಳು ಬಿಟ್ಟು ಹೋಗ್ತಾವೆ. ಯಾವತ್ತೂ ನಮ್ಮ ಶರೀರದಲ್ಲಿ ಅವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲವನ್ನು ದೇವರು ತೆಗೆದಾಕ್ಲಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟೋ ಮೋಸ ಈ ಲೋಕದಲ್ಲಿ ನಡೀತಾವೆ, ಎಷ್ಟು ಅನ್ಯಾಯ ಈ ಲೋಕದಲ್ಲಿ ನಡೀತಾ ಇದೆ. ಯಾವ ಹಿಂದಕ್ಕೆ ನಮ್ಮ ಅಕ್ಕಪಕ್ಕ ನಮ್ಮ ಕೂಡ ನೆರವೇರೋ ಚೆನ್ನಾಗಿದ್ದುಕೊಂಡೇ ನಮ್ಮನ್ನು ಚೂರಿ ಹಿಡಿತಾರೆ, ನಮಗೆ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅದು ನಮಗೆ ಗೊತ್ತಿರಲಿಲ್ಲ. ಅದು ದೇವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಾರ ಅಂತಗದಾಗಿ. ನಾನು ಒಂದ್ ದಿವಸ ಒಂದು ಮನೆಗೆ ಹೋದಾಗ ಅಲ್ಲಿ ನಾನು ಹೇಳಿದೆ, ಇಬ್ಬರು ಶತ್ರು ನಿಮಗಾಗಿದ್ದಾರೆ, ಅವರು ನಿಮಗೆ ಖಂಡಿತ ಕೇಡು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಹೇಳಿದ್ರು, ಇದೆಲ್ಲ ಸುಳ್ಳು, ಇದನ್ನೆಲ್ಲ ನಂಬಲ್ಲ, ನಮ್ಮಲ್ಲಿರೋ ಜನ ನಮಗೆ ಗೊತ್ತಿದೆ, ನಮಗೆ ನಂಬಿಕೆ, ಎಷ್ಟು ವರ್ಷದಿಂದ ನಮ್ಗೂ ವಿಶ್ವಾಸಿಗಳಾಗಿದ್ದಾರೆ, ಅವ್ರು ಎಂದಿಗೂ ಮೋಸ ಮಾಡಲ್ಲ ಅಂತ. ಒಂದು ದಿವಸ ಕಾಲ ಕಳೆದು ಹೋದಾಗ ಅವರೆಲ್ಲ ಬಳ್ಕೊಂಡ ಎಲ್ಲ ನಾಶನ ಮಾಡಿ ಬಿಟ್ಟು ಹೋಗ್ಬಿಟ್ರು ಪ್ರಿಯರೇ. ಇವನ್ ಮೇಲೆ ತಲೆ ತುಂಬಾ ಸಾಲವನ್ನು ಏರಿ ಹೋಗ್ಬಿಟ್ರು. ಆಗ ಅವನು ಮತ್ತೆ ಅಳ್ತಾ ಕರೀತಾ ನೋವು ಪಡ್ತಾ ಒಂದು ದಿನ ಒಬ್ಬ ಸಿರಿ ನಮ್ಮ ಮನೆಗೆ ಬಂದು ಹೇಳಿದ್ಲ, ಆ ಮಾತನ್ನು ನಾವು ಕೇಳಲಿಲ್ಲ. ನಾವು ಮನುಷ್ಯರು ನೋಡಿಬಿಟ್ಟಿವಿ, ದೇವರು ಸುಳ್ಳಗಾರನಲ್ಲ, ದೇವರು ಸತ್ಯ ದೇವರು. ಆತನ ಎಂದಿಗೂ ನಮ್ಮ ಕೇಡು ಮಾಡೋನಲ್ಲ, ಒಳ್ಳೇದು ಮಾಡೋ. ನಾವು ಎಂತ ತಪ್ಪು ಮಾಡಿದ್ವಿ, ಎಲ್ಲ ಕಳ್ಕೊಂಡ್ಬಿಟ್ಟು ಲಾಸ್ಟಿಗೆ ಊರು ಬಿಟ್ಟು ಓಡಿ ಹೋದ್ರು. ಆ ಊರಲ್ಲಿ ಎಲ್ಲೇ ಹೋಗಿ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲ, ಒಂದು ನೀರು ಕುಡಿಯೋಕ್ಕೂ ಅವ್ರಿಗೆ ಗತಿ ಇಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ ತಲುಪಿಬಿಟ್ರು ಪ್ರಿಯರೇ. ಇಂಥ ಪರಿಸ್ಥಿತಿ ನಮ್ಗೆ ಎದುರಾಗಬಾರ್ದು. ನಾವು ದೇವ್ರ ಶಬ್ದಕ್ಕೆ ಹೊಡೆದ್ರೆ ನಾವು ಮೋಸ ಹೋಗ್ತೀವಿ, ಅನ್ಯಕ್ಕೆ ಒಳಗೆ ಹೋಗ್ತೀವಿ, ದೌರ್ಜನ್ಯಗೊಳಗ್ತೀವಿ, ಕತ್ತಲಕ್ಕೆ ನಾವು ಒಳಗಾಗ್ತೀವಿ. ಹಾಗೆಲ್ಲ ನಾವು ಆಗಬಾರ್ದಂತ ನಾವು ದೇವರ ಶಬ್ದಕ್ಕೆ ಕಿವಿಗೊಡೋಣ. ಪ್ರಿಯ ಸೋದರ ನಮ್ಗೆ ಹೇಳ್ತಾನೆ ದೇವರು, ಮತ್ತೆ ನಾನು ದೃಢವಾಗಿ ಹೆಜ್ಜೆ ಇಡುವಂತೆಯೋ ಮಾಡಿದನು, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆ ನುಡಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಹಾಲೆಲೂಯ. ನಮ್ಮ ಜೀವನ ಬದಲಾಗುತ್ತೆ ಪ್ರಿಯರೇ, ನಮ್ಮ ಹಳೆ ಸ್ವಭಾವ ಬದಲಾಗುತ್ತೆ. ನಾವು ಕರ್ತನ ಬಳಿಗೆ ಬರುವಾಗ ಹಳೆ ಸ್ವಭಾವ ಎಲ್ಲವನ್ನು ತೆಗೆದಾಕಿ ನೂತನ ಸ್ವಭಾವಕ್ಕೆ ತಂದು ದೇವರು ನಮಗೆ ನೆಲೆಗಂಡು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನೇ ನಮ್ಮ ಜೀವಿತವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ. ಆತನ ನಮ್ಮನ್ನು ಶುದ್ಧ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನಾವು ಆತನನ್ನು ದಿಟ್ಟಿಸಿ ನೋಡೋಣ. ಮತ್ತೆ ನಾವು ನೋಡ್ತೀವಿ 40ನೇ ಕೀರ್ತನೆಯಲ್ಲಿ ಲಾಸ್ಟ್ 17ನೇ ವಚನದಲ್ಲಿ ನಾವು ನೋಡ್ತೀವಿ, ನಾನಾದರೂ ಕುಗ್ಗಿ ಹೋಗಿ ದಿಕ್ಕಿಲ್ಲದವನಾಗಿದ್ದೇನೆ, ಕರ್ತನು ನನ್ನ ಹಿತಚಿಂತಕನು, ನನ್ನ ದೇವರು ನೀನೇ ನನಗೆ ಸಹಾಯಕನಲ್ಲವ, ರಕ್ಷಿಸುವನಾಗಿದ್ದಾನೆ, ರಕ್ಷಕನು ಆಗಿದ್ದಾನೆ, ತಡ ಮಾಡಬೇಡ. ಅಲ್ಲಲ್ಲಿಯ ಪ್ರಿಯರೇ, ದಾವೀದನು ಹೇಳ್ತಾ ಇದ್ದೇನೆ, ನೀನೇ ನನಗೆ ರಕ್ಷಕನಾಗಿದ್ದಲ್ಲ, ನೀನು ನನಗೆ ತಡ ಮಾಡಬೇಡ ಅಂತೇಳಿ. ನಾನು ಕುಗ್ಗಿದವನಾಗಿದ್ದೀನಿ, ದಿಕ್ಕಿಲ್ಲದವನಾಗಿದ್ದೀನಿ, ಮತ್ತೆ ನನ್ನ ಹಿತಚಿಂತಕನ ಯಾರು? ದೇವರು ಪ್ರಿಯರೇ. ನಾವು ಪ್ರತಿಯೊಂದು ವಿಷಯಕ್ಕೆ ದೇವರು ಶಬ್ದ ಕೊಡದೆ, ದೇವರನ್ನು ಹುಡುಕದೆ ನಾವು ಕೆಲವು ನಮ್ಮ ಹಿರಿಯರು ಮಾಡಿದ್ರು, ಕಿರಿಯರು ಮಾಡಿದಂತ ಯಾವ ಧರ್ಮದಲ್ಲಿ ನಾವು ಜೀವಿಸ್ತೀವಿ ನಿಜ, ಆದ್ರೆ ಅದು ದೃಢವಾಗಲ್ಲ, ಅದು ಸುಳ್ಳಾಗುತ್ತೆ, ಅದು ಸತ್ಯ ಅಲ್ಲ. ಅದು ನಿಮ್ಮ ಟೈಮ್ ಎಷ್ಟಾಗತ್ತೆ, ನಿಮ್ಮ ಶಕ್ತಿ ಎಷ್ಟಾಗತ್ತೆ, ನೀವು ಅದನ್ನ ಬೇಗನೆ ನಿಲ್ಲಿಸ್ಬಿಡ್ಬೇಕೆಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ನನ್ನ ಹಿತಚಿಂತಕನಾಗಿರುವ ದೇವರನ್ನು ನಂಬಿ ನಿನ್ನ ಶಾಂತನಾಗಿರೋ ಆತ್ಮನೆ ನಿನಗಾಗಿ ಕಾದಿದ್ದಾನೆ. ನಿನ್ನ ಕಾರ್ಯಗಳು ಸಫಲಗೊಳಿಸ್ತಾನೆ. ಸರ್ವಶಕ್ತನಾಗಿರುವಂತ ದೇವರೇ, ಯಾರು ಕರ್ತನೇ ಈ ವಾಕ್ಯವನ್ನು ಕೇಳಿದ್ದಾರೆ, ಈ ಸತ್ಯವನ್ನು ಅರ್ಥಕೊಂಡಿದ್ದಾರೆ ತಂದೆ, ಅವರು ಯಾವ್ಯಾವ ಸ್ಥಳದಲ್ಲಿ, ಯಾವ್ಯಾವ ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ ಇದ್ದಾರೆ, ಸಾಲದಲ್ಲಿ ಇದ್ದಾರೆ, ಕುಂದುಕೊರತೆಯಲ್ಲಿ, ಚಿಂತೆಯಲ್ಲಿ ಇದ್ದಾರೆ, ರೋಗದಲ್ಲಿ ಇದ್ದಾರೆ, ನೋವಲ್ಲಿದ್ದಾರೆ, ಸಂಕಟದಲ್ಲಿ ಇದ್ದಾರೆ. ಅಪ್ಪ, ಎಲ್ಲರೂ ಹೃದಯ ದೂರದಲ್ಲಿ ಹತ್ತಿರದಲ್ಲಿ ಮಧ್ಯಸ್ಥಕನಾಗಿದ್ದು ನೀನು ನೋಡ್ತಾ ಇದೆಯಾ ತಂದೆ. ಎಲ್ಲರೂ ಕೈ ಬಿಟ್ರೆ ನೀನು ಎಂದಿಗೆ ಯಾವತ್ತಿಗೆ ಕೈ ಬಿಡುವ ದೇವರ
ದೇವರಲ್ಲ, ಯಾವತ್ತಿಗೆ ಅವರನ್ನು ತೊರೆದು ತಳ್ಳಿ ಬಿಡುವಂತ ದೇವರು, ಅವ್ರ ಜೀವನದಲ್ಲಿ ಹೊಸ ಕಾರ್ಯವನ್ನು, ಹೊಸ ಬಲವನ್ನು ನೀನು ತರ್ತಿ ದೇವರೇ. ಅಪ್ಪ, ಯಾರಾದರೂ ನಂಬಿ ನಿನಗೆ ಶರಣಾಗಿ ಅಡ್ಡು ಬಿದ್ದು ನಿನ್ನ ನಾಮದ ಅಡಿಯಲ್ಲಿ ಇದ್ದು ಅವರು ಕೇಳಿಕೊಳ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಗೊಳಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ ತಂದೆ. ಅಂಥವ್ರ ಪ್ರಾರ್ಥನೆ ಆಲಿಸಿ ಕೇಳಿ ಸದೋತ್ರ ಕೊಟ್ಟು ಬೇಗನೆ ಅವರನ್ನೆಲ್ಲ ಅಪಾಯದಿಂದ ತಪ್ಪಿಸಿ ರಕ್ಷಿಸಿ ನೀನೇ ನಿಜ ದೇವರೊಂದಿಗೆ ಮನವರಿಕೆ ಮಾಡಿಕೊಡೋದಾಗಿದ್ರೆ ಕೋಟಿ ಕೋಟಿ ಉಪಕಾರ, ಕೋಟಿ ಕೋಟಿ ವಂದನೆ, ಸ್ತೋತ್ರ, ಮಹಿಮೆ ನಾವು ನಿನಗೆ ಸಲ್ಲಿಸ್ತೀವಿ ದೇವರೇ. ನೀವು ಒಳ್ಳೆ ಆತನು, ಸತ್ಯವಂತನು, ಪವಿತ್ರನು, ಪರಿಶುದ್ಧನು, ಯಾವಾಗಲೂ ಕೃಪೆ ಕಾರ್ಯ ಮಾಡ್ತೀವಿ. ಎಲ್ಲ ಗಣ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನ್ನ ಒಬ್ಬ ಕರ್ತನಾದ ಸರ್ವಶಕ್ತನಾಗಿರುವ ಏಕ ಪುತ್ರ ದೇವರಿಗೆ ನಾವು ಬೇಡಿ ಹೊಂದಿದ್ದೆ ನಮ್ಮ ಒಳ್ಳೆಯ ತಂದೆ. ಆಮೇನ್.